ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲ್ ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವು ಇಂದು ಮೀನಾಕ್ಷಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ. ಮೀನಾಕ್ಷಿ ದೇವಸ್ಥಾನದ ವಾಸ್ತುಶಿಲ್ಪ. ಈ ಆಧುನಿಕ ಮತ್ತು ಇತ್ತೀಚೆಗೆ ನಿರ್ಮಿಸಲಾದ ಮೀನಾಕ್ಷಿ ದೇವಾಲಯವು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ದೇವಾಲಯದ ರಾಜಗೋಪುರ ತಮಿಳುನಾಡಿನ ಹಳೆಯ ದೇವಾಲಯಗಳನ್ನು ಹೋಲುವ ಸುಂದರ ಶಿಲ್ಪಗಳನ್ನು ಹೊಂದಿದೆ. ಮೀನಾಕ್ಷಿ ದೇವಸ್ಥಾನವನ್ನು ಪ್ರವೇಶಿಸಿದ ನಂತರ ಧ್ವಜಸ್ತಂಭ ಮತ್ತು ನಂದಿಯನ್ನು ನೋಡಬಹುದು. ಮುಂದೆ ಭಕ್ತರು ಕುಳಿತು ವಿಶ್ರಾಂತಿ ಪಡೆಯಲು ವಿಶಾಲವಾದ ಸ್ಥಳ ಇದೆ. ಇದು ಶಿವ, ಪಾರ್ವತಿ ಮತ್ತು ಇತರ ಹಿಂದೂ ದೇವತೆಗಳ ಅದ್ಭುತ ಶಿಲ್ಪಗಳನ್ನು ಹೊಂದಿದೆ. ದೇವಾಲಯದ ಪ್ರಾಂಗಣ ಉದ್ದವಾಗಿದೆ. ದೇವಾಲಯದ ಮೂಲೆ ಮೂಲೆಗಳಲ್ಲಿ ವಿವಿಧ ದೇವತೆಗಳ ವಿಗ್ರಹಗಳನ್ನು ಕಾಣಬಹುದು. ದೇವಾಲಯದ ಸಂಕೀರ್ಣದಲ್ಲಿ ನವಗ್ರಹ, ಗಣೇಶ, ಭೈರವ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ, ಹನುಮಂತ, ಸೂರ್ಯ, ಚಂದ್ರ ಮತ್ತು ವೆಂಕಟೇಶ್ವರ ದೇವರುಗಳ ಪ್ರತ್ಯೇಕ ಗುಡಿಗಳನ್ನು ಕಾಣಬಹುದು. ಮೀನಾಕ್ಷಿ ದೇವಸ್ಥಾನವು ಸುಂದರೇಶ್ವರ ಮತ್ತು ಮೀನಾಕ್ಷಿಗೆ ಸಮರ್ಪಿತವಾಗಿದೆ. ಅವರು ಶಿವ ಮತ್ತು ಪಾರ್ವತಿಯ ಅವತಾರಗಳು. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಸುಂದರೇಶ್ವರನನ್ನು ಮತ್ತು ಇನ್ನೊಂದು ಬದಿಯಲ್ಲಿ ಮೀನಾಕ್ಷಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಮೀನಾಕ್ಷಿ ದೇವಸ್ಥಾನವು ಚಿಕ್ಕದಾಗಿದೆ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದೆ. ಮೀನಾಕ್ಷಿ ದೇವಸ್ಥಾನವು ತಮಿಳುನಾಡಿನ ಮದುರೈನಲ್ಲಿರುವ ಮೂಲ ಮೀನಾಕ್ಷಿ ಅಮ್ಮನ ದೇವಾಲಯದ ಒಂದು ಚಿಕ್ಕಣಿ ದೇವಾಲಯವಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಯಾಣಿಸುವ ಜನರು ಮೀನಾಕ್ಷಿ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಹುಳಿಮಾವು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ಸೇರಿದಂತೆ ಸುಮಾರು 50 ದೇವಾಲಯಗಳಿವೆ. ಮೀನಾಕ್ಷಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಪ್ರವಾಸಿಗರು ಶ್ರೀ ಚಂಪಕಧಾಮಸ್ವಾಮಿ ದೇವಸ್ಥಾನ, ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಬನ್ನೇರುಘಟ್ಟದ ಅತ್ಯಂತ ಪುರಾತನ ದೇವಸ್ಥಾನವಾದ ಶ್ರೀ ಸುವರ್ಣಮುಖಿ ಕಲ್ಯಾಣಿ ದೇವಸ್ಥಾನಕ್ಕೂ ಭೇಟಿ ನೀಡಬಹುದು.